ಒಂದು ಸ್ಟಾಕನ್ನು ಅಥವಾ ಒಂದು ಮ್ಯೂಚುವಲ್ ಫಂಡನ್ನು ಯಾವ ಉದ್ದೇಶದಿಂದ ಬೈ ಮಾಡಿದ್ದೀವಿ, ಯಾವುದೇ ಒಂದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅದಕ್ಕೆ ಬೆಂಚ್ ಮಾರ್ಕ್ ಆಗಿರೋದು ನಿಫ್ಟಿ 50. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಜನರಲಿ ಸಜೆಸ್ಟ್ ಮಾಡೋದು SIP ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಮಾರ್ಕೆಟ್ ಕೆಳಗೆ ಬೀಳಲಿ ಮೇಲೆ ಹೋಗಲಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಶೇರ್ ಮಾರುಕಟ್ಟೆಯಲ್ಲಿ ಒಂದು ಉತ್ಸಾಹದ ವಾತಾವರಣ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬರ್ತಾ ಇದ್ದೀವಿ. ಮುಖ್ಯವಾಗಿ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ನಂತರ ಸೆನ್ಸೆಕ್ಸ್ 70,000 ಅಂಕಗಳ ಮೈಲುಗಳನ್ನು ದಾಟಿ ಮುಂದುವರಿತಾ ಇದೆ. ಮತ್ತೊಂದು ಕಡೆ ನಿಫ್ಟಿ ಕೂಡ 21,000 ಅಂಕಗಳ ಗಡಿಯನ್ನು ದಾಟಿ ಮುನ್ನುಗ್ತಾ ಇದೆ. ಹಾಗಾಗಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಇರ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಎಲ್ಲರೂ ಕೂಡ ಒಂದು ಉತ್ಸಾಹದಲ್ಲಿದ್ದಾರೆ. ಹೊಸ ಇನ್ವೆಸ್ಟರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರ್ಕೆಟಿಗೆ ಬರ್ತಾ ಇದ್ದಾರೆ. ಹಾಗಾದರೆ ಒಂದು ಮಾತಿದೆ, ಮಾರ್ಕೆಟಲ್ಲಿ ಯಾವತ್ತೂ ಕೂಡ ಒಂದೇ ರೀತಿ ಇರಲ್ಲ ಅನ್ನುವಂಥದ್ದು. ಮಾರ್ಕೆಟಲ್ಲಿ ಅಪ್ ಆ್ಯಂಡ್ ಡೌನ್ ಸಹಜವಾಗಿರುತ್ತೆ. ಇವತ್ತು ಅಪ್ಪಲ್ಲಿರ್ಬೋದು, ನಾಳೆ ಡೌನ್ಗಿರ್ಬೋದು. ಈ ಕರೆಕ್ಷನ್ ಮಾರ್ಕೆಟಲ್ಲಿ ಯಾವತ್ತೂ ಜೀವಂತವಾಗಿರುತ್ತೆ. ಅದೊಂದು ಜೀವಂತ ಮಾರುಕಟ್ಟೆಯ ಒಂದು ಲಕ್ಷಣ ಅಂತ ಹೇಳ್ತಾರೆ. ಹಾಗಾದರೆ ಮಾರ್ಕೆಟಲ್ಲಿ ಉನ್ನತ ಮಟ್ಟದಲ್ಲಿ ಒಂದು ಸೂಚ್ಯಂಕಗಳು ಏರಿಕೆಯಾಗಿದ್ದಾಗ ಸಹಜವಾಗಿ ಸ್ಟಾಕ್ ಇನ್ವೆಸ್ಟ್ ಮಾಡೋರಿಗೆ ಲಾಭ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಅವರಿಗೆ ಯೂನಿಟ್ ಜಾಸ್ತಿ ಆಗುತ್ತೆ. ಹೀಗೆ ಅವರ ಬೆನಿಫಿಟ್ ಬರುತ್ತೆ. ಒಂದು ವೇಳೆ ಮಾರ್ಕೆಟ್ ಕರೆಕ್ಷನ್ ಆದಾಗ ಸೂಚ್ಯಂಕಗಳು ಇಳಿದ ಸಂದರ್ಭದಲ್ಲಿ ಏನು ಮಾಡಬೇಕು ಇನ್ವೆಸ್ಟರ್ಸ್ ಅನ್ನೋ ವಿಷಯದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ವಿನೋದ್ ತಂತ್ರಿಯವರಿದ್ದಾರೆ. ನಾಲೆಜ್ ಬೆಲ್ ಕಂಪನಿಯ ಸ್ಥಾಪಕರಾದಂತಹ ವಿನೋದ್ ತಂತ್ರಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿಯವರೇ. ನಮಸ್ಕಾರ. ಅಂದಹಾಗೆ ಮಾರ್ಕೆಟಲ್ಲಿ ಇವತ್ತು ಎಲ್ಲ ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಅಪ್ ಟ್ರೆಂಡಲ್ಲಿ ಇರುವಂಥದ್ದು, ದಾಖಲೆ ಒಂದು ನಾಗಾಲೋಟದಲ್ಲಿ ಇರುವಂಥದ್ದು ನಾವನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಮಾರ್ಕೆಟಲ್ಲಿ ಈ ಏರಿಳಿತಗಳು ಉಂಟಾದಂಥ ಸಂದರ್ಭದಲ್ಲಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡುವವರು, ಅಂದರೆ ಶೇರ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಇರ್ಬೋದು, ಯಾವ ರೀತಿಯಲ್ಲಿ ಅವರ ಲಾಭವನ್ನು ಅವರು ಪಡ್ಕೊಳ್ಬೋದು, ಅವರ ಸ್ಟ್ರಾಟಜಿಯನ್ನು ಯಾವ ರೀತಿ ಮಾಡಿದ್ರೆ ಅವ್ರಿಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀರಾ ಅಂತ? ಸೊ ಇವತ್ತು ತುಂಬ ಜನರಿಗೆ ಇದೊಂದು ಕಾಡ್ತಾ ಇರೋ ಕ್ವೆಶನ್ನು. ಮಾರ್ಕೆಟ್ ಆಲ್ರೆಡಿ ಮೇಲೆ ಹೋಗಿದೆ, 70,000 ಟಚ್ ಆಗಿದೆ ಇದೆಲ್ಲ. ಸೊ ಒಂದು ಈ ಸೂಚ್ಯಾಂಕಗಳು ಜಸ್ಟ್ ಅ ನಂಬರ್ ಆ್ಯಕ್ಚುಲಿ. ಸೊ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾವು ಒಂದು ಸ್ಟಾಕನ್ನು ಅಥವಾ ಒಂದು ಮ್ಯೂಚುವಲ್ ಫಂಡನ್ನು ಯಾವ ಉದ್ದೇಶದಿಂದ ಬೈ ಮಾಡಿದ್ದೀವಿ. ಸೊ ವೆದರ್ ಅದನ್ನು ಲಾಂಗ್ ಟರ್ಮ್ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಬೈ ಮಾಡಿದ್ದೀವ, ಅಥವಾ ನಾವು ಅದನ್ನು ಶಾರ್ಟ್ ಟರ್ಮ್ ಆಗಿ ಟ್ರೇಡ್ ತಗೊಂಡು ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ತಗೊಂಡಿದ್ದೀವ. ಸಿಮಿಲರ್ಲಿ ಮ್ಯೂಚುವಲ್ ಫಂಡ್ಸಲ್ಲಿನೂ ನೀವು ಒಂದು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಇನ್ವೆಸ್ಟ್ ಮಾಡಿದ್ದೀರಾ, ಅಥವಾ ನೀವೊಂದು ಗೋಲ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಇದನ್ನು ಕ್ಲಿಯರ್ ಕಟ್ಟಾಗಿ ನೋಡಬೇಕಾಗತ್ತೆ. ಸೊ ಒಂದು ಸ್ಟಾಕ್ಸ್ ಅಂತ ಹೇಳೋದಾದರೆ, ಒಂದು XYZ ಕಂಪ್ನಿ ಒಂದು ಶೇರು ನೀವೊಂದು ಪ್ಯಾರಾಮೀಟರ್ ಇಟ್ಕೊಂಡು ಬೈ ಮಾಡ್ತಾ ಇದ್ದೀರಾ ಅಂದರೆ, ಸೊ ಕೆಲವರು ಟೆಕ್ನಿಕಲ್ ಅನಾಲಿಸಿಸ್ ನೋಡ್ತಾರೆ, ಕೆಲವರು ಫಂಡಮೆಂಟಲ್ ಅನಾಲಿಸಿಸ್ ನೋಡ್ತಾರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ನೋಡೋರಿಗೆ ಅವರು ಕ್ಲಿಯರಾಗಿ ಗೊತ್ತಿರುತ್ತೆ, ಅವರು ಈ ಲೆವೆಲಲ್ಲಿ ಬೈ, ಈ ಲೆವೆಲಲ್ಲಿ ಸ್ಟಾಪ್ ಲಾಸ್ ಅಥವಾ ಎಕ್ಸಿಟ್ ಅಂತ ಗೊತ್ತಾಗುತ್ತೆ ಅವರಿಗೆ. ಸೊ ಇದನ್ನು ಫಾಲೋ ಮಾಡಬೇಕು. ಸೊ ತಾವು ಖಾಲಿ ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋದು, ಸೂಚ್ಯಾಂಕ ನೋಡೋದು, ಸೂಚ್ಯಾಂಕ 70,000 ಪೀಕ್ ಅಂತ ನಾವು ಹೇಳ್ತಾ ಇದ್ದೀವಿ, ವೆದರ್ ಇದು ಪೀಕಾ ಇನ್ನೂ ಮುಂದೆ ಹೋಗ್ಲಿಕ್ಕಿದೆಯಾ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಎವ್ರಿ ಲೆವೆಲ್ ಆಫ್ ದ ಮಾರ್ಕೆಟ್, ಎಲ್ಲರೂ ನಾವು ಹೇಳೋದು 10,000 ಇದ್ದಾಗಲೂ ಪೀಕ್ ಅಂತ ಹೇಳಿದ್ವಿ, 15 ಬಂದಾಗ ಪೀಕ್ ಅಂತ ಹೇಳಿದ್ವಿ, 25 ಬಂದಾಗ ಪೀಕ್ ಅಂತ ಹೇಳಿದ್ವಿ. ಇವತ್ತು ನಾವು 70,000 ಇದ್ದೀವಿ. ಸೊ ಇದು ಪೀಕ್ ಅಂತ ನಾನು ಹೇಳೋದಿಲ್ಲ. ಎಲ್ಲ ಕಂಪ್ನಿಗಳು ಗ್ರೋ ಆಗ್ತಾ ಇದ್ದಾವೆ, ಎಲ್ಲ ಕಂಪ್ನಿಗಳು ಎಕ್ಸ್ಪಾನ್ಷನ್ಗೆ ನೋಡ್ತಾ ಇದ್ದಾರೆ. ಸೊ ಅವರು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅವರು ಥಿಂಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗೆಯೇ ಮಾರ್ಕೆಟು ಸಹ ಮೇಲೆ ಹೋಗ್ತಾ ಇರುತ್ತೆ. ಆದರೆ ತುಂಬ ಜನ ನಂಗೆ ಕೇಳ್ತಾರೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇರಬೇಕಾದ್ರೆ ವಿನೋದ್ ಅವರೇ ಹೇಗೆ ಹೋಗ್ಬೋದು, ಇನ್ನು ಮುಂದೆ ಹೇಗಾಗ್ಬೋದು ಅಂಥೇಳಿ, ಕೆಳಗೆ ಬರ್ತಾ ಇರಬೇಕಾದ್ರೆ ಎಷ್ಟು ಕೆಳಗೆ ಹೋಗ್ಬೋದು ಅಂಥೇಳಿ. ಸೊ ನಾವು ಯಾವಾಗಲೂ ಹೇಳ್ತೀವಿ, ಅದ್ರ ಕೆಲಸನೇ ಮಾರ್ಕೆಟಿದ ಕೆಲಸನೇ ಮೇಲೆ ಕೆಳಗೆ ಹೋಗೋದು. ಬಟ್ ನಮ್ಗೆ ಬೇಕಾಗಿರೋದು ಫೈನಲಿ ಏನು ಅಂಥೇಳಿ, 10 ವರ್ಷದಲ್ಲಿ ಎಲ್ಲಿ ಹೋಗಿದೆ, 5 ವರ್ಷದಲ್ಲಿ ಎಲ್ಲಿ ಹೋಗಿದೆ, ಆ್ಯಂಡ್ ನಿಮ್ಮ ಉದ್ದೇಶ ಏನು, ನಿಮ್ಮದು ಶಾರ್ಟ್ ಟರ್ಮ್ ಉದ್ದೇಶನ, ಲಾಂಗ್ ಟರ್ಮ್ ಉದ್ದೇಶನ. ಸೊ ಇದನ್ನು ನೋಡಿಕೊಂಡು ಮುಂದುವರಿಸ್ಬೇಕೇ ವಿನ ನಾವು 70,000 ಇದ್ದೀವಿ ಅಂತ ಒಂದು ಗಾಬರಿ ಆಗೋದು ಅಥವಾ ತುಂಬ ಉತ್ಸಾಹದಲ್ಲಿ ಇನ್ವೆಸ್ಟ್ ಮಾಡೋದು, ಅದು ಎರಡೂ ತಪ್ಪಾಗುತ್ತೆ. ಸೊ ನಿಮ್ಮ ಪ್ಯಾರಾಮೀಟರ್ಸ್ ಏನು, ಕಂಪನಿ ಚೆನ್ನಾಗಿದೆ, ಅದರ್ ರೇಷಿಯೋಸ್ ಚೆನ್ನಾಗಿದೆ ಆದರೆ ನೀವು ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡ್ಕೊಂಡಿಡಿ. ಇಲ್ಲ ನಿಮ್ಮ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ ನಾವು, ಇಲ್ಲಿಗೆ ನಾನು ಲಾಸ್ ಆದರೆ ಹೊರಗೆ ಬರ್ತೀನಿ ಅಂತ ಏನಿದೆ ಅದನ್ನು ನೀವು ನೋಡಿಕೊಂಡು ಹೊರಗೆ ಬರಬೇಕಾಗತ್ತೆ.
ಸೊ ನೀವಿಲ್ಲಿ ನಾನು ಈಗ ತೋರಿಸ್ತಾ ಇರೋದು ನಿಮಗೆ ನಿಫ್ಟಿ ಚಾರ್ಟು, ಇಲ್ಲಿ ನೋಡ್ತಾ ಇರ್ಬೋದು ನೀವು ನಿಫ್ಟಿ 50 ಇಂಡಿಯಾ ಅಂತಿದೆ, ವೀಕ್ಲಿ ಚಾರ್ಟ್ ಇದು. ಸೊ ತುಂಬ ಜನರಿಗೆ ಇದು ಚಾರ್ಟ್ ಎಷ್ಟು ನೋಡ್ಲಿಕ್ಕೆ ಬರುತ್ತೆ ಗೊತ್ತಿಲ್ಲ ನನಗೆ, ಬಟ್ ಇದನ್ನು ನೀವು ಒಂದು ವೆಬ್ಸೈಟ್ ಇದೆ investing.com ಅಂಥೇಳಿ, ಅಲ್ಲಿ ಹೋಗಿ ನೀವು ಈಸಿಯಾಗಿ ಇದನ್ನು ಹಾಕ್ಕೊಳ್ಬೋದು. ಸೊ ಇದು ಈಗ ಅಪ್ ಆ್ಯಂಡ್ ಡೌನ್ ಬಗ್ಗೆ ಸರ್ ಕೇಳಿದ್ರು. ಇದು ಬೇಸಿಕ್ಲಿ ನೀವು ನೋಡ್ಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 2021 ಅಕ್ಟೋಬರಿಂದ ನೀವು ಇಲ್ಲಿ ತನಕ ನೋಡಿದ್ರೆ 2022 ಈ 29/8/22 ತನಕ ನೋಡಿದ್ರೆ ಸೊ ಮಾರ್ಕೆಟು ಇಲ್ಲಿ ಅಪ್ ಆ್ಯಂಡ್ ಡೌನ್ ಹೋಗ್ತಾ ಇದೆ. ಸೊ ಈ ಒಂದು ವೊಲಟೈಲ್ ಮಾರ್ಕೆಟಲ್ಲಿ ಇದ್ದವರು ಏನು ಅವರಿಗೆ ಅನಿಸಿರ್ಬೋದು, ಓಕೆ ಏನು ಮಾರ್ಕೆಟ್ ಮೇಲೆ ಕೆಳಗೆ ಹೋಗ್ತಾ ಇದೆ ಅಷ್ಟೇ ಅಂಥೇಳಿ, ಬಟ್ ಇದು ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿ ಬಂದವರು. ಓಕೆ, ಸೊ ಇದು ಈಗ ನೀವು ಈ ಒಂದು ಆಪ್ಷನ್ ನೋಡಿದ್ರೆ ಇಲ್ಲಿಂದ ನೋಡಿದ್ರೆ ಸೊ ಕಾಣುತ್ತೆ. ಸೊ ಹೇಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಮಾಡಿದವರಿಗೆ ಒಂದು ಆಪ್ಷನ್ ಇಟ್ಕೊಂಡು ಅಥವಾ ಒಂದು ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದವರಿಗೆ ಪ್ಯಾರಾಮೀಟರ್ಸ್ ಕ್ಲಿಯರಾಗಿ ಗೊತ್ತಿದ್ದವರಿಗೆ ಹೇಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಂಥೇಳಿ. ಇನ್ನೊಂದು ನಿಮಗೆ ನೆನಪಿರೋದು ಆ್ಯಸ್ ಅ ವ್ಯೂವರ್ಸ್ ನಿಮ್ಗೆ ನೆನಪಿರೋದು ಈ 2020 ಕರೆಕ್ಷನ್, ನೀವು ಏನು ಕೋವಿಡ್ ಟೈಮಲ್ಲಿ ಆಗಿರೋ ಕರೆಕ್ಷನ್, ಆ ಟೈಮಲ್ಲಿ ತುಂಬ ಒಂದು ಹೆದರಿಕೆ ಮಾಡಿ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂಥೇಳೋ ಒಂದು ಕ್ವಶನ್ ಬಂದಿರ್ಬೋದು. ಆದರೆ ಕಂಟಿನ್ಯೂ ಮಾಡಿದವರು ಓಕೆ ಇವತ್ತು ಈ ಒಂದು ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಗ ಮಾರ್ಕೆಟ್ ಆಲ್ಮೋಸ್ಟ್ 11,000 ಆಲ್ಮೋಸ್ಟ್ 12,000ಇಂದ ಸೀದಾ 7,800ಗೆ ಬಂತು. ಸೊ ಮಾರ್ಕೆಟೇ ಬೇಡ, ನಮಗೆ ಇನ್ವೆಸ್ಟ್ಮೆಂಟೇ ಬೇಡ, ಸ್ಟಾಕ್ ಮಾರ್ಕೆಟೇ ಬೇಡ, ಮ್ಯೂಚುವಲ್ ಫಂಡೇ ಬೇಡ ಅಂತ ಹೇಳಿದವರು ಇವತ್ತು ಕಂಟಿನ್ಯೂ ಮಾಡಿದವರು ಏನಿದ್ದಾರೆ ಅವರು ಅಟ್ 21,400ಗೆ ಬಂದು ನಿಂತಿದ್ದಾರೆ. ಸೊ ಇದು ಪವರ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್. ಓಕೆ, ಆ ಮೊಮೆಂಟಲ್ಲಿ ನಮಗೆ ಹೆದರಿಕೆ ಆಗ್ಬೋದು, ನಾವು ಇನ್ನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಹೇಳೋ ಒಂದು ಕ್ವಶನ್ ಬರ್ಬೋದು. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದವರಿಗೆ ಇದೊಂದು ಪ್ಯಾರಾಮೀಟರ್ ನೋಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸರ್, ಹಾಗಿದ್ರೆ ಈ ನಿಫ್ಟಿ ಚಾರ್ಟನ್ನು ನೋಡಿಬಿಟ್ಟು ಇನ್ವೆಸ್ಟರ್ಸ್ ಹೇಗೆ ಲಾಭ ಪಡಿಬೋದು ಅಂತ ಹೇಳ್ತೀರಾ ಅಂತ? ಸೊ ನಾನು ಇನ್ವೆಸ್ಟರ್ಸ್ ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕಿಂತ ನಾನೇನು ಮಾಡ್ತಾ ಇದ್ದೀನಿ ಒಂಚೂರು ಹೇಳ್ತೀನಿ. ಸೊ ಈ ಚಾರ್ಟ್ ನೋಡಿಕೊಂಡು ಸೊ ಒಂದು ನಾವು ಕಾನ್ಸೆಪ್ಚುಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ತಗೊಂಡ್ರೆ ಅದಕ್ಕೆ ಬೆಂಚ್ ಮಾರ್ಕ್ ಆಗಿರೋದು ನಿಫ್ಟಿ 50. ಓಕೆ, ಸೊ ನಿಫ್ಟಿ 50 ಬೆಂಚ್ ಮಾರ್ಕ್. ಸೊ ನಾವು ನಿಫ್ಟಿ ಚಾರ್ಟ್ ಆಲ್ಮೋಸ್ಟ್ ಅದು ಫಾಲೋ ಆಗುತ್ತೆ ಅಂತ ಎಣಿಸ್ಬೋದು. ಅಫ್ಕೋರ್ಸ್ ನಿಫ್ಟಿಯಲ್ಲಿರೋ ಒಂದು ಸ್ಟಾಕ್ಸ್ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ದರೂ, ಮ್ಯೂಚುವಲ್ ಫಂಡ್ ಸ್ಕೀಮಲ್ಲಿ ಇದ್ರೂ ಅದರ ಪರ್ಸೆಂಟೇಜ್ ವೆಯ್ಟೇಜ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಮಾನಿಟರ್ ಆಗೋದಿಲ್ಲ. ಆದರೆ ನಮ್ಮ ಹತ್ರ NAVದ್ದು ಚಾರ್ಟ್ ಇಲ್ಲ. ಸೊ ನಾವು ಓವರಾಲ್ ಮಾರ್ಕೆಟ್ ನೋಡಿಕೊಂಡು ಈ ಚಾರ್ಟನ್ನು ಯೂಸ್ ಮಾಡ್ಕೊಳ್ಬೋದು, ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ನಾವು ಜನರಲಿ ಸಜೆಸ್ಟ್ ಮಾಡೋದು SIP. ಓಕೆ, ಸೊ ಇದು SIP ಇನ್ವೆಸ್ಟರ್ಸಿಗೆ ಸ್ವಲ್ಪ ಹೇಗೆ ನಾವು ಮಾಡ್ಬೋದು. ಈಗ ನಾನು SIP ಇನ್ವೆಸ್ಟರ್, ಲಾಂಗ್ ಟರ್ಮ್ SIP ಇನ್ವೆಸ್ಟರ್. ಸೊ ನಾನು ಇದನ್ನು ಹೇಗೆ ಮಾಡ್ತೀನಿ ಅದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಆ್ಯಂಡ್ ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಆ್ಯಕ್ಚುಲಿ ಸ್ಕಿಲ್. ಇದು ಈ ಒಂದು ಚಾರ್ಟ್ ಹಾಕ್ಕೊಳ್ಳಿ, ತುಂಬ ಜನರಿಗೆ ಗೊತ್ತಿದೆ ಈ ಚಾರ್ಟ್ ಹಾಕ್ಕೊಳ್ಳೋದು. ಸೊ ಇದನ್ನು ನೋಡಿಕೊಂಡು ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಇದರಿಂದ ಲಾಭ ಆಗಿದೆ, ಆದರೆ ಇದು ಟೈಮಿಂಗ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ಜನರಲಿ ಸಮ್ ಆಫ್ ದ ಎಕ್ಸ್ಪರ್ಟ್ಸ್ ಇಸ್ ದಟ್ ನೀವು ಟೈಮ್ ಮಾಡಬಾರ್ದು ಮಾರ್ಕೆಟನ್ನು ಅಂಥೇಳಿ. ಸೊ ಆದರೆ ಇದನ್ನು ನಾನೇನು ಹೇಳ್ತೀನಿ, ನೀವು SIP ಕಂಟಿನ್ಯೂ ಮಾಡಿಕೊಂಡು, SIPಯನ್ನು ನೀವು ಸ್ಟಾಪ್ ಮಾಡಬಾರ್ದು. SIP ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮಾರ್ಕೆಟ್ ಕೆಳಗೆ ಬೀಳಲಿ ಮೇಲೆ ಹೋಗಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬಟ್ SIPಯನ್ನು ಒಂದು ಅದಕ್ಕೆ SIPಗೆ ಪವರ್ ಕೊಡೋದು ಹೇಗೆ, ಓಕೆ, ಆ SIPಗೆ ಒಂದು ಎಕ್ಸ್ಟ್ರಾ ರಿಟರ್ನ್ಸ್ ಅಥವಾ ನಿಮ್ಮ ಕಾರ್ಪಸ್ ಸ್ವಲ್ಪ ಫಾಸ್ಟಾಗಿ ಗ್ರೋ ಮಾಡಬೇಕಾದ್ರೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅದನ್ನು ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇರೋದು ಆ್ಯಕ್ಚುಲಿ 2013 ಹೀಗೆ ಮಾಡ್ತೀನಿ. ಸೊ ಇದು ಮಾಡಿದ್ರೆ 2013, ಓಕೆ, 2013 ಅಂದರೆ ಇವತ್ತಿಂದ 10 ವರ್ಷ ನಾನು ತಗೊಂಡ್ರೆ, ಸೊ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಈಗ ಒಂದು 20 ಮೂವಿಂಗ್ ಎವರೇಜ್, ಓಕೆ, ಒಂದು ಚಾರ್ಟ್ ಹಾಕ್ತಾಯಿದ್ದೀನಿ. ಆದರೆ ಸೇಮ್ ಚಾರ್ಟಿಗೆ 20 ಮೂವಿಂಗ್ ಎವರೇಜ್, ಓಕೆ, ಇದು ಟೆಕ್ನಿಕಲ್ ಅನಾಲಿಸ್ಟ್ ಮಾಡೋ ಒಂದು ವಿಷಯ. ಇದು ಟೆಕ್ನಿಕಲ್ ಚಾರ್ಟ್ ಇದು. ಸೊ ಇದೀಗ ನೀವು ನೋಡ್ಬೋದು ಇಲ್ಲಿ 2013ಇಂದ ನೋಡಿದ್ರೆ ಈ ಒಂದು ಬ್ಲೂ ಲೈನ್ ಏನು ಕಾಣ್ತಾ ಇದೆ ದಟ್ ಈಸ್ ಕಾಲ್ಡ್ ಎಸ್ 20 ಮೂವಿಂಗ್ ಎವರೇಜ್ ಅಂತ ಹೇಳಿದ್ರೆ ಲಾಸ್ಟ್ 20 ವಾರದಲ್ಲಿ ಆ 20 ವಾರದ ಎವರೇಜ್ ಏನಿದೆ ಅದಕ್ಕಿಂತ ಮಾರ್ಕೆಟ್ ಮೇಲೆ ಹೋದರೆ ಬುಲ್ ಝೋನ್ ಅಂಥೇಳಿ ಅರ್ಥ. ಓಕೆ,
ಕೆಳಗಿದ್ದರೆ ಬ್ಯಾರಿಶ್ ಅಂತ ಅರ್ಥ. ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆ ಅಥವಾ ಸೈಡ್ ವೇಸ್ ಹೋಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ನಾವೇನು ಮಾಡ್ತೀವಿ, ಆ್ಯಸ್ ಅ ಲಾಜಿಕ್ ನಿಮ್ಗೆ ಗೊತ್ತಿದೆ ದಟ್ ಮಾರ್ಕೆಟ್ ಕೆಳಗೆ ಬಂದಾಗ ಇನ್ವೆಸ್ಟ್ ಮಾಡಬೇಕು. ಓಕೆ, ಅದರ ಬಿಗ್ಗೆಸ್ಟ್ ಕ್ವೆಶನ್ ಏನು ಇವತ್ತು ಅಂತ ಹೇಳಿದ್ರೆ, ಮಾರ್ಕೆಟ್ ಕೆಳಗೆ ಬಂದಿದ್ದ ಮೇಲೆ ಬಂದಿದ್ದ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ಇವತ್ತೊಂದು 100 ಪಾಯಿಂಟ್ ಬಿತ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಕೆಳಗಂತ ಅರ್ಥ ಅಲ್ಲ. ಬಟ್ ಒಂದು ಲಕ್ಷ್ಮಣ ರೇಖೆ ಒಂದು ಹಾಕಬೇಕಂತಾದರೆ ನಮಗೆ ಇದೊಂದು ನಂಬರ್ ಬೇಕಾಗುತ್ತೆ, 20 ಮೂವಿಂಗ್ ಎವರೇಜ್, ವಿಚ್ ಈಸ್ ಯೂಸ್ಡ್ ಬೈ ಮೆನಿ ಆಫ್ ದ ಟೆಕ್ನಿಕಲ್ ಅನಾಲಿಸ್ಟ್. ಸೊ ನಾನೇನು ಮಾಡ್ತೀನಿ, ಈ ಲೈನ್ ಕೆಳಗೆ ಬಂದ ಕೂಡಲೇ ವೀಕ್ಲಿ, ಓಕೆ, ಎವ್ರಿ ಕ್ಯಾಂಡಲ್ ಕೆಳಗೆ ಒಂದು ನನಗೆ ಎಷ್ಟಾಗುತ್ತೆ ಅಷ್ಟು ಎಡಿಷ್ನಲ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಸೊ ಎವ್ರಿ ವೀಕ್ ನಾನು ಮಂಡೇ ಡಿಸೈಡ್ ಮಾಡ್ತೀನಿ ವೆದರ್ ನಾನು ಎಡಿಷ್ನಲ್ ಪರ್ಚೇಸ್ ಮಾಡಬೇಕಾ. ನನ್ನೊಂದು 5,000 ರೂಪಾಯಿ SIP ನಡೀತಾ ಇದೆ ಆದರೆ ನನಗೆ ಎಷ್ಟಾಗುತ್ತೆ ಅಷ್ಟು, 5,000 ರೂಪಾಯಿದು 5,000 ರೂಪಾಯಿ, 1,000 ರೂಪಾಯಿ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಆದರೆ ಅದೇ ಮೇಲೆ ಬಂದಾಗ, ಈ ಲೈನ್ಗಿಂತ ಮೇಲೆ ಬಂದಾಗ, ಸೊ ನಾನು ಸ್ವಲ್ಪ ಝೂಮ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಲೈನ್ ಕೆಳಗೆ ಬಂದಾಗ ನಾವು ಇನ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇದು ಎವ್ರಿ ಮಂಡೇ ವೀಕ್ಲಿ ಚಾರ್ಟ್ ಇರೋದ್ರಿಂದ ಇದು ಎವ್ರಿ ಮಂಡೇ ಅಂದರೆ ಫ್ರೈಡೇ ಡೇ ಮುಗೀತದೆ, ಮಂಡೇ ನನಗೆ ಟೈಮ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಸೊ ಮಂಡೇ ನಾನು ಇನ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ. ಯಾವಾಗ ರೆಡ್ ಕ್ಯಾಂಡಲ್ಸಲ್ಲಿ ಮಾತ್ರ, ಗ್ರೀನ್ ಕ್ಯಾಂಡಲ್ಸಲ್ಲೆಲ್ಲ. ಸೊ ಇಲ್ಲಿ ಬಂದಾಗ ನಾನು ನಿಲ್ಲಿಸ್ತೀನಿ, ಅಡಿಷ್ನಲ್ ಪರ್ಚೇಸ್ ಮಾತ್ರ, SIP ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಸಿಮಿಲರ್ಲಿ ಇಲ್ಲಿ ಬಂದಾಗ ಓಕೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಬೇಸಿಕ್ಲಿ ಮಾರ್ಕೆಟ್ ಕೆಳಗೆ ಬಂದಾಗ ನಿಮ್ಮ ಯೂನಿಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನೀವು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ನಂಬರ್ ಆಫ್ ಯೂನಿಟ್ಸ್ ನಿಮಗೆ ಹೆಚ್ಚು ಸಿಗುತ್ತೆ. ಸೊ ಯು ಆರ್ ಗಿವಿಂಗ್ ಸೂಪರ್ ಪವರ್ ಟು ಯುವರ್ SIP ಬೈ ಡೂಯಿಂಗ್ ದಿಸ್. ಸೊ ನೀವು ನೋಡ್ತಾ ಇರ್ಬೋದು ಯಾವಾಗ ಹೀಗೆ ಕೆಳಗೆ ಬಂದಿದೆ ನಾವು ಇನ್ವೆಸ್ಟ್ ಮಾಡ್ತೀವಿ. ಸೊ ಅದೇ ನಿಮಗೆ ಎಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆ ಇದು ಇನ್ವೆಸ್ಟ್ಮೆಂಟ್ ಝೋನ್ ಅಲ್ಲ, ಯಾಕೆಂದರೆ ಈ ಒಂದು 20 ಮೂವಿಂಗ್ ಎವರೇಜ್ಗಿಂತ ಮೇಲೆ ಇದೆ ಇದು. ಸೊ ಹಾಗೆ ಕಂಟಿನ್ಯೂ ಮಾಡಿಕೊಂಡು ನೋಡಿದ್ರೆ ನೀವು ಇವತ್ತು ನಾವು ಆ್ಯಕ್ಚುಲಿ SIP ನಮ್ಮದು ಕಂಟಿನ್ಯೂ ಆಗ್ತಾ ಇದೆ, ಬಟ್ ಅಡಿಷ್ನಲ್ ಪರ್ಚೇಸಸ್ ಮಾಡ್ತಾ ಇಲ್ಲ. ಸೊ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡಬೇಕು ಅಥವಾ ಅಡಿಷ್ನಲ್ ಪರ್ಚೇಸ್ ಯಾವಾಗ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಸೊ ನಾನು ಫಾಲೋ ಮಾಡ್ತಾ ಇರೋದು ಇದು ಸಿಸ್ಟಮ್. ಸೊ ನಾನು ಇದರಲ್ಲಿ ಏನು ಮಾಡಿದ್ದೀನಿ, ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ನಾನು ಇದೊಂದು ಚಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ರೆಡ್ ಝೋನ್ ನಾನು ಸ್ಟ್ರೈಕ್ ಮಾಡಿ ಇಟ್ಟಿದ್ದೀನಿ. ಇದು ಬೇಸಿಕ್ಲಿ ದೀಸ್ ಆರ್ ದ ಏರಿಯಾಸ್ ವೇರ್ ಐ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಅಡಿಷ್ನಲ್ ಪರ್ಚೇಸ್. ಓಕೆ, ಸೊ ಈ ಝೋನಲ್ಲಿ ನಾವು ಅಡಿಷ್ನಲ್ ಪರ್ಚೇಸ್ ಮಾಡಿಕೊಂಡು ಬರ್ತೀವಿ. ಸೊ ಈವನ್ ನಿಮಗೆ ಅಡಿಷ್ನಲ್ ಪರ್ಚೇಸ್ ಮಾಡಬೇಕು, SIP ಆ್ಯಡ್ ಮಾಡಬೇಕು, ಇದನ್ನು ಹೀಗೆ ಮಾಡಿದ್ರೆ ನಿಮಗೆ ನಿಮ್ಮ ಕಾರ್ಪಸ್ ಏನಿದೆ, ಏನು ಒಟ್ಟು ಮಾಡಬೇಕು ಅಂತ ಇದ್ದೀರಾ, ನಿಮಗೆ ಸಪೋಸ್ 20 ವರ್ಷದಲ್ಲಿ 1 ಕೋಟಿ ಆಗಬೇಕು ಅಂತಿದೆ, ಇದು ಸ್ವಲ್ಪ ಒಂದು 15 ವರ್ಷದಲ್ಲೇ ಆಗೋ ಚಾನ್ಸಸ್ ಇದೆ. ಬಟ್ ನೀವು ಒಂದು ಕ್ವೆಶನ್ ಕೇಳ್ಬೋದು, ಸರ್ ನನಗೆ ಆ ಟೈಮಲ್ಲಿ ದುಡ್ಡು ಇರಬೇಕು ಅಂತೇಳಿ. ಹೌದು, ದುಡ್ಡಿಲ್ಲದೆ ನಾವು ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನಿಮ್ಮ ಹತ್ರ ಲಿಕ್ವಿಡಿಟಿ ಇರಬೇಕು, ಅದನ್ನು ನೀವು ಪ್ಲ್ಯಾನ್ ಮಾಡಬೇಕು. ಓಕೆ, ಕರೆಕ್ಷನ್ ಆದಾಗ ನಾನು ಇನ್ವೆಸ್ಟ್ ಮಾಡೋದೊಂದು ಪ್ಲ್ಯಾನ್ ಮಾಡಿ ಇಡಬೇಕು. ಸೊ ಇದು ಸ್ವಲ್ಪ ಎಕ್ಸ್ಪರ್ಟ್ ಇನ್ವೆಸ್ಟರ್ಸಿಗೆ ತುಂಬ ಒಂದು ಉತ್ತಮ ಇದು. ಅದರ್ವೈಸ್ ನಿಮ್ಮ ಹತ್ರ ಅಡಿಷ್ನಲ್ ಪರ್ಚೇಸ್ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಆದರೆ ನೀವು ನಾರ್ಮಲ್ SIP ಮಾಡ್ಕೊಂಡು ಹೋಗಿ, ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಬರುತ್ತೆ. ಸೊ ನಾರ್ಮಲ್ SIP ಮಾಡ್ಕೊಂಡು ಹೋಗಿ ಒಂದು ಲಾಭ ಪಡಿಬೋದು. ಸೊ ಹಾಗೆಯೇ ತುಂಬ ಜನ ಇವತ್ತು ಸ್ವಉದ್ಯೋಗಕ್ಕೆ ನೋಡ್ತಾ ಇದ್ದಾರೆ. ತುಂಬ ಜನ ಹೌಸ್ ವೈಫ್ಸು, ತುಂಬ ಜನ ಇನ್ಶೂರೆನ್ಸ್ ಏಜೆಂಟ್ಸು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂಥೇಳಿ ಅದರಿಂದ ಇನ್ಕಮ್ ಪಡಿಬೇಕು ಅಂತ ನೋಡ್ತಾ ಇದ್ದಾರೆ. ಸೆಕೆಂಡ್ ಇನ್ಕಮ್ ಸೋರ್ಸಸ್ ಹುಡುಕ್ತಾ ಇದ್ದಾರೆ. ಸೊ ನಾವು ಏನು ಮಾಡಿದ್ದೀವಿ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಆಗಲಿಕ್ಕೆ ಒಂದು ಫ್ರೀ ಆದ ಒಂದು ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೆ ಬೇಕಾಗಿರೋ ಸರ್ಟಿಫಿಕೇಷನ್ ಎಕ್ಸಾಮ್ಸ್ ಏನಿದೆ, ಆ ಸರ್ಟಿಫಿಕೇಷನ್ ಎಕ್ಸಾಮಿಗೇನು ಸ್ಪಾನ್ಸರ್ಶಿಪ್ ಕೊಡ್ತೀವಿ. ಸೊ ಹಾಗೆ ತುಂಬ ಜನ ಆಲ್ಮೋಸ್ಟ್ 1,000 ಜನ ನಮ್ಮ ಹತ್ರ ಟ್ರೈನಿಂಗ್ ತೊಗೊಂಡಿದ್ದಾರೆ. ಒಂದು 900 ಜನ ಅವರ ಸ್ವ ಉದ್ಯೋಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಏನಾದರೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಮನಸ್ಸಲ್ಲಿದ್ದರೆ ನೀವು ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಿ ನಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಧನ್ಯವಾದ. ವಿನೋದ್ ತೊಂದ್ರೆಯವರೇ, ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ಮಾರ್ಕೆಟ್ ಡೌನ್ ಇದ್ದಾಗ ಯಾವ ರೀತಿಯ ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸಿ ಹೆಚ್ಚುವರಿ ಇನ್ವೆಸ್ಟ್ಮೆಂಟನ್ನು ಮಾಡೋದರ ಮೂಲಕ ಮ್ಯೂಚುವಲ್ ಫಂಡ್ ಬೇಸನ್ನು ಹೇಗೆ ಗಟ್ಟಿ ಮಾಡ್ಬೋದು, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಹೇಗೆ ಇನ್ನಷ್ಟು ಪುಷ್ಟಿಗೊಳಿಸ್ಬೋದು ಅನ್ನುವಂಥ ಒಂದು ವ್ಯಾಲ್ಯೂಬಲ್ ಸಜೆಷನನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದ. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.